ಹಲೋ ಮಕ್ಕಳೇ, ನಾನು ಸಹನಾ, ನಿಮ್ಮ ಸೋಷಲ್ ಸೈನ್ಸ್ ಟೀಚರ್. ನೀವಿಲ್ಲಿ ನೋಡ್ತಾ ಇರ್ಬೋದು ದಿ ಅಡ್ವೆಂಟ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾದು ಒಂದು ಕ್ವಿಕ್ ರಿವಿಷನ್ನ ಈಗ ಶುರು ಮಾಡೇ ಬಿಡೋಣ ಮಕ್ಕಳೇ. ಓಕೆ, ಸೊ ಫಸ್ಟ್ ನೀವು ತಿಳ್ಕೊಬೇಕಾಗಿರೋದು ಈ ಒಂದು ಚಾಪ್ಟ್ರಲ್ಲಿ ಏನು ಬರುತ್ತೆ ಅಂತ. ಸೊ ಈ ಒಂದು ಚಾಪ್ಟ್ರಲ್ಲಿ ಟ್ರೇಡ್ ರಿಲೇಷನ್ಶಿಪ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಯುರೋಪಿಯನ್ಸ್ ಹೇಗಿತ್ತು ಅನ್ನೋದನ್ನು ನಾವು ತಿಳ್ಕೊತಾ ಹೋಗ್ತೀವಿ. ಸೊ ವ್ಯಾಪಾರದ ಸಂಬಂಧ ಬ್ರಿಟಿಷರು ಹಾಗೂ ಭಾರತೀಯರ ನಡುವೆ ಹೇಗಿತ್ತು ಅನ್ನೋದನ್ನು ನಾವು ಓದ್ತಾ ಹೋಗ್ತೀವಿ. ಸೊ ಇದು ಶುರು ಆಗೋದು ಎಲ್ಲ ದ ಫಾಲ್ ಆಫ್ ಕಾನ್ಸ್ಟ್ಯಾಂಟಿನೋಪಲ್. ಸೊ ಕಾನ್ಸ್ಟ್ಯಾಂಟಿನೋಪಲ್ ಅನ್ನೋ ನಗರ ಬೇಸಿಕಲಿ ವಶಪಡಿಸ್ಕೋತಾರೆ ಯಾರು? ಆಟೋಮನ್ ಟರ್ಕ್ಸ್ ಅವರು. ಸೊ ಅವರ ವಶಪಡಿಸ್ಕೊಂಡಾಗ ಯುರೋಪಿಯನರಿಗೆ ತುಂಬ ಅಂದರೆ ತುಂಬ ಟ್ಯಾಕ್ಸ್ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವ್ರಿಗೆ ಬೇರೆ ಆಪ್ಷನ್ ಇರೋದಿಲ್ಲ. ಯಾಕಂತಂದರೆ ಏಷ್ಯಾ ಖಂಡದಲ್ಲಿ ಅರಬ್ ಮರ್ಚೆಂಟ್ಸ್ದು ತುಂಬ ಎತ್ತಿದ ಕೈ ಇರುತ್ತೆ. ಸೊ ಅವ್ರದ್ದು ಮೋನೋಪಲಿ ಇರುತ್ತೆ. ಆ್ಯಂಡ್ ಯುರೋಪಲ್ಲಿ ಇಟಾಲಿಯನ್ ಮರ್ಚೆಂಟ್ಸ್ದು ಮೋನೋಪಲಿ ಜಾಸ್ತಿ ಇರುತ್ತೆ. ಸೊ ಈ ಥರ ಇದ್ದಾಗ ಯುರೋಪಿಯನರಿಗೆ ಬೇರೆ ಆಪ್ಷನ್ ಇಲ್ಲದೆ ಅವ್ರು ಇನ್ನೊಂದು ಜಲಮಾರ್ಗ, ಹೊಸ ಜಲಮಾರ್ಗನ ಕಂಡುಹಿಡಿಯೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಯಿತು. ಸೊ ನ್ಯೂ ಸಿ ರೂಟ್ನ ಕಂಡುಹಿಡಿತಾರೆ. ಯಾರದು? ಮೊಟ್ಟ ಮೊದಲ ಬಾರಿಗೆ ಕಂಡುಹಿಡಿಯೋದು ವಾಸ್ಕೋಡ ಗಾಮ, ಪೋರ್ಚುಗೀಸರು. ಸೊ ವಾಸ್ಕೋಡ ಗಾಮ ಲಿಸ್ಬನ್ನಿಂದ ಕಪಾಡುಗೆ ಬರ್ತಾರೆ. ಸೊ ಆ ಒಂದು ಸಿ ರೂಟ್ನ ಕಂಡುಹಿಡಿತಾರೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗೋದೇ ಯುರೋಪಿಯನ್ ಟ್ರೇಡಿಂಗ್ ಕಂಪನೀಸ್. ಸೊ ಪೋರ್ಚುಗೀಸರು ಫಸ್ಟ್ ಬರೋದು ವಾಸ್ಕೋಡ ಗಾಮ, ಆ್ಯಂಡ್ ನೆಕ್ಸ್ಟ್ ಬರೋ ಅಂಥದ್ದು ವೈಸರಾಯ್ ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ. ಸೊ ಇವರು ನೀರಿನ ನೀತಿ ಅಂದರೆ ಬ್ಲೂ ವಾಟರ್ ಪಾಲಿಸಿನ ತೊಗೊಬರ್ತಾರೆ. ಅಂದರೆ ಬೇಸಿಕಲಿ ನೀರಿನ ಮೇಲೆ ಒಂದು ಸುಪ್ರಿಮಸಿ, ಅಂದರೆ ನೀರಲ್ಲಿ ಏನೇ ಆಗ್ತಾಯಿದ್ರು ಅದು ನನಗೆ ಗೊತ್ತಾಗಬೇಕು, ಅದು ನನ್ನ ಒಂದು ಅಂಡರಲ್ಲಿ ಇರಬೇಕು ಅನ್ನೋ ಒಂದು ಪಾಲಿಸಿನ ತೊಗೊಬರ್ತಾರೆ. ನೆಕ್ಸ್ಟ್ ಬರೋದು ಆಲ್ಫಾನ್ಸೋ ಡಿ ಆಲ್ಬುಕರ್ಕಿ. ಸೊ ಇವರು ಸುಲ್ತಾನ್ ಆಫ್ ಬಿಜಾಪುರಿಂದ ಗೋವಾನ ಅವರ ವಶಕ್ಕೆ ಪಡ್ಕೋತಾರೆ. ಸೊ ಪೋರ್ಚುಗೀಸರು ಒಂದು ನೆಲೆ ತೊಗೊಂಡಿದ್ದು ಬೇಸಿಕಲಿ ಆಲ್ಫಾನ್ಸೋ ಡಿ ಆಲ್ಬುಕರ್ಕಿ ಬಂದಾಗ. ಓಕೆ, ಸೊ ಬಿಕಾಸ್ ಗೋವಾ ಅವರ ವಶಕ್ಕೆ ಪಡ್ಕೊಳ್ಳೋದು ಅವರ ಟೈಮಲ್ಲಿ. ಸೊ 3 ಜನ ತುಂಬ ಇಂಪಾರ್ಟೆಂಟ್ ಆಗ್ತಾರೆ: ವಾಸ್ಕೋಡ ಗಾಮ, ಫ್ರಾನ್ಸಿಸ್ಕೋ ಡಿ ಆಲ್ಮಿಡಾ ಹಾಗೂ ಆಲ್ಬುಕರ್ಕಿ. ಓಕೆನಾ? ನೆಕ್ಸ್ಟ್ ದ ರೈಸ್ ಆ್ಯಂಡ್ ಡಿಕ್ಲೈನ್ ಆಫ್ ಡಚ್. ಸೊ ಪೋರ್ಚುಗೀಸ್ ಆದಮೇಲೆ ಬರೋವಂಥವ್ರೆ ಡಚ್. ಸೊ ಡಚ್ ಅಂದಿದ ತಕ್ಷಣ ನಿಮಗೆ ನೆನಪಾಗಬೇಕಾಗಿರೋದು ಮಾರ್ತಾಂಡ ವರ್ಮ. ಸೊ ಇವರು ಕೂಡ ಡಚ್ ಟ್ರೇಡಿಂಗ್ ಸೆಂಟರ್ಸ್ ಇವೆಲ್ಲ ಶುರು ಮಾಡ್ತಾರೆ. ಬಟ್ ಮಾರ್ತಾಂಡ ವರ್ಮ ಕೈಗೆ ಸಿಕ್ಕಾಕೋತಾರೆ. ಸೊ ಕೈಗೆ ಸಿಕ್ಕಾಕೊಂಡಾಗ ಡೆಫಿನೆಟ್ಲಿ ಮಾರ್ತಾಂಡ ವರ್ಮ ಅವ್ರದ್ದೇ ಎತ್ತಿದ ಕೈ ಆಗುತ್ತೆ. ಆ್ಯಂಡ್ ಸೊ ಕೊಲೆಚಲ್ ವಾರ್ ಎಲ್ಲ ಆಗುತ್ತೆ. ಕೊಲೆಚಲ್ ವಾರ್ ಇಸ್ ಸಮಥಿಂಗ್ ತುಂಬ ಅಂದರೆ ತುಂಬ ಭೀಕರವಾಗಿ 4 ದಿನ ಆಗುವಂಥ ವಾರ್. ಸೊ ಈ ವಾರಲ್ಲಿ ಮಾರ್ತಾಂಡ ವರ್ಮ ಅವ್ರದ್ದೇ ಎತ್ತಿದ ಕೈ ಆಗುತ್ತೆ. ಆ್ಯಂಡ್ ಡಚ್ಚರಿಗೆ ಅಲ್ಲೊಂದು ಫುಲ್ ಸ್ಟಾಪ್ ಸಿಗುತ್ತೆ. ಓಕೆನಾ? ಆ್ಯಂಡ್ ಮಾರ್ತಾಂಡ ವರ್ಮ ಬೇಸಿಕಲಿ ಇಷ್ಟೆಲ್ಲ ಆಗೋದು ಸ್ಪೈಸಸ್, ಪೆಪ್ಪರ್ಗೋಸ್ಕರ ಮೇನ್ಲಿ. ಸೊ ಅದ್ರದ್ದು ಎಲ್ಲ ಪ್ರಾವಿನ್ಸಸ್ಸು ಮಾರ್ತಾಂಡ ವರ್ಮ ಅವ್ರು ತೊಗೋತಾರೆ. ಆ್ಯಂಡ್ ಟ್ರಾವೆಂಕೋರ್ನ ಅವರ ಒಂದು ವರ್ಲ್ಡ್ ಟ್ರಾವೆಂಕೋರ್ ಪ್ರಾವಿನ್ಸ್ ಆಗಿ ಮಾಡ್ಕೋತಾರೆ. ಓಕೆನಾ? ಆ್ಯಂಡ್ ಅದನ್ನು ಅವರು ಕ್ಯಾಪಿಟಲ್ ಆಗಿ ಕೂಡ ಮಾಡ್ಕೊಳ್ತಾರೆ, ಟ್ರಾವೆಂಕೋರ್ನ. ನೆಕ್ಸ್ಟ್ ದ ಇಂಗ್ಲಿಷ್ ಆ್ಯಂಡ್ ದ ಫ್ರೆಂಚ್. ಸೊ ನೆಕ್ಸ್ಟ್ ಬರೋದೇ ಬ್ರಿಟಿಷ್ ಅವರು, ಆ್ಯಂಡ್ ಅದಾದಮೇಲೆ ಫ್ರೆಂಚ್ ಅವರು. ಸೊ ಇಂಗ್ಲಿಷ್ ಅವ್ರಿಗೆ ಕ್ವೀನ್ ಎಲಿಜಬೆತ್ ಒಂದು ರಾಯಲ್ ಚಾರ್ಟರ್ನ ಕೊಡ್ತಾರೆ, ಒಂದು ರಾಯಲ್ ಚಾರ್ಟರ್ನ ರಿಲೀಸ್ ಮಾಡ್ತಾರೆ. ಏನಪ್ಪ ಅದು ಅಂತ ಅಂದರೆ ಭಾರತದಲ್ಲಿ ನೀವು ಟ್ರೇಡಿಂಗ್, ವ್ಯಾಪಾರನ ಶುರು ಮಾಡ್ಕೋಬೋದು ಅನ್ನೋದು ಒಂದು ರಾಯಲ್ ಚಾರ್ಟ್ರಲ್ಲಿ ಬರೆದು ಕೊಡ್ತಾರೆ. ಆಗ ಏನು ಮಾಡ್ತಾರಪ್ಪ ಅಂತಂದರೆ ಇಂಗ್ಲಿಷ್ ಅವರು ಹೋಗಿ ಮುಘಲ್ ಎಂಪರರ್ ಜಹಾಂಗೀರ್ ಹತ್ರ ಒಂದು ರಾಯಲ್ ಪರ್ಮಿಷನ್ ಕೇಳ್ತಾರೆ. ಕೇಳಿದಾಗ ಅವರು ಶುರು ಮಾಡೋದೇ ಫೋರ್ಟು, ಫ್ಯಾಕ್ಟ್ರೀಸ್ಗಳೆಲ್ಲ ಕಟ್ತಾರೆ. ಅದ್ರ ಜೊತೆಗೆ ಒಂದು ಪ್ರೆಸಿಡೆನ್ಸೀಸ್ಗಳ ಕೂಡ ಮಾಡ್ಕೋತಾರೆ. ಆ್ಯಂಡ್ ಈ ಪ್ರೆಸಿಡೆನ್ಸೀಸ್ ಮೇನ್ಲಿ 3 ಪ್ರದೇಶಗಳಲ್ಲಿ ನೀವು ನೋಡ್ಬೋದು: ಮಡ್ರಾಸ್, ಬಾಂಬೆ ಹಾಗೂ ಕಲ್ಕಟ್ಟಾದಲ್ಲಿ ಅವರ ಪ್ರೆಸಿಡೆನ್ಸೀಸ್ನ ಸ್ಥಾಪನೆ ಮಾಡ್ತಾರೆ. ಅದಾದಮೇಲೆ ಬರೋದೆ ಫ್ರೆಂಚ್ ಅವರು. ಸೊ ಫ್ರೆಂಚ್ ಅವರು 1664 ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದು ಆರಂಭ ಆಗುತ್ತೆ. ಅದಾದಮೇಲೆ ಫಸ್ಟ್ ಫ್ಯಾಕ್ಟ್ರಿನ ಶುರು ಮಾಡ್ತಾರೆ ಸೂರತ್ತಲ್ಲಿ, ಅವರ ಮೊದಲ ಫ್ಯಾಕ್ಟ್ರಿ. ಅದಾದಮೇಲೆ ವಲಿಕಂದಪುರಂನ ಲೋಕಲ್ ಮುಸ್ಲಿಂ ಅವರಿಂದ ತೊಗೋತಾರೆ ಒಫಿಷಿಯಲ್ ಆಗಿ 1674. ಆ್ಯಂಡ್ 1746 ಡ್ಯೂಪ್ಲೆ ಅನ್ನೋರು ಬರ್ತಾರೆ. ಸೊ ಇವರು ಕೂಡ ಗವರ್ನರ್ ಜನರಲ್ ಆಗಿರ್ತಾರೆ. ಸೊ ಶುರು ಆಗೋದೆಲ್ಲ ಇಲ್ಲಿಂದ. ಸೊ ಡ್ಯೂಪ್ಲೆ ಅವ್ರಿಗೆ ಇಡೀ ಸೌತ್ ಇಂಡಿಯಾ ಅವರ ವಶಕ್ಕೆ ಹೋಗಬೇಕು ಅನ್ನೋದು ಅವರ ಒಂದು ಗುರಿಯಾಗಿರುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಇಂಗ್ಲೀಷ್ ಅವರಿದ್ದಾರೆ. ಸೊ ಇಂಗ್ಲೀಷ್ ಹಾಗೂ ಫ್ರೆಂಚರ ನಡುವೆ ಆಗುವಂಥದ್ದೇ 3 ಕರ್ನಾಟಿಕ್ ವಾರ್ಗಳು. ಸೊ ಈ ಇಂಗ್ಲೀಷ್ ಹಾಗೂ ಫ್ರೆಂಚರು ಇಬ್ಬರೂ ಭಾರತ ಅವರ ಒಂದು ವಶದಲ್ಲಿರಬೇಕು ಅಂತ ಅನ್ಕೋತಾರೆ. ಸೊ ಅವರ ಇಬ್ಬರ ನಡುವೆ ಆಗುವಂಥದ್ದು ಭಾರತಕ್ಕೋಸ್ಕರ ಅವರ ಇಬ್ಬರ ನಡುವೆ ಮೋಸ್ಟ್ಲಿ ಸೌತ್ ಇಂಡಿಯಾ, ದಕ್ಷಿಣ ಭಾರತಕ್ಕೆ ಅವರು ಜಗಳ ಆಡೋವಂಥದ್ದು, ವಾರ್ ಮಾಡೋವಂಥದ್ದು, ಅದೇ 3 ಕಾರ್ನಾಟಿಕ್ ವಾರ್ಸ್.
ಸೊ ಫಸ್ಟ್ ಮೂರು ಕಾರ್ನಾಟಿಕ್ ವಾರ್ ಆಗುತ್ತೆ. ಮೂರು ಕಾರ್ನಾಟಿಕ್ ವಾರ್ ಆಗುವಷ್ಟೊತ್ತಿಗೆ ಇಂಗ್ಲೀಷ್ ಅವ್ರದ್ದು ಅಂದರೆ ಬ್ರಿಟಿಷ್ ಅವ್ರದ್ದೇ ಎತ್ತಿದ ಕೈ ಆಗುತ್ತೆ. ಆ್ಯಂಡ್ ಲಾಸ್ಟಿಗೆ ಬರೀ ಪಾಂಡಿಚೇರಿ ಮಾತ್ರ ಫ್ರೆಂಚ್ ಅವ್ರಿಗೆ ಬಿಟ್ಕೊಟ್ಟು ಇನ್ನು ಇಡೀ ಸೌತ್ ಇಂಡಿಯಾ ಅವರ ವಶಕ್ಕೆ ಹೋಗುತ್ತೆ. ಸೊ ಫಸ್ಟ್ ಕಾರ್ನಾಟಿಕ್ ವಾರ್ ಟ್ರೀಟಿ ಆಫ್ ಆಕ್ಸ್ಲಾ ಚಾಪಲಿಂದ ಎಂಡ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ವಾರ್ ಬಂದುಬಿಟ್ಟು ಟ್ರೀಟಿ ಆಫ್ ಪಾಂಡಿಚೇರಿಯಿಂದ ಎಂಡ್ ಆಗುತ್ತೆ. ಆ್ಯಂಡ್ ಮೂರನೇದು ಟ್ರೀಟಿ ಆಫ್ ಪ್ಯಾರಿಸ್ಸಿಂದ ಅಥವಾ ಒಪ್ಪಂದ ಪ್ಯಾರಿಸ್ಸಿಂದ ಎಂಡ್ ಆಗುತ್ತೆ ಮಕ್ಕಳೇ. ಓಕೆನಾ? ಸೊ ಅದು ಸೌತ್ ಇಂಡಿಯಾಗಾಯಿತು. ಸೊ ಇಂಗ್ಲೀಷ್ ಬಿಕೇಮ್ ಪವರ್ಫುಲ್ ಇನ್ ಸೌತ್ ಆಫ್ ಇಂಡಿಯಾ. ನೆಕ್ಸ್ಟ್ ಇವಾಗ ಈಸ್ಟರ್ನ್ ಭಾಗಕ್ಕೆ ಹೋಗಬೇಕಿತ್ತು. ಅದು ಬಂದ್ಬಿಟ್ಟು ಮೇನ್ಲಿ ಬೆಂಗಾಲ್ ಪ್ರದೇಶ. ಸೊ ಬಂಗಾಳ ಪ್ರದೇಶ ಬೇಸಿಕಲಿ ತುಂಬಾ ರಿಚ್ ಪ್ರಾವಿನ್ಸ್ ಆಗಿತ್ತು. ಸೊ ಹಾಗಾಗಿ ಇವಾಗ ಅವರ ಕಣ್ಣು, ಬ್ರಿಟಿಷರ ಕಣ್ಣು ಬಂಗಾಳದ ಮೇಲೆ ಬಿತ್ತು. ಸೊ ಆವಾಗ ಅಲ್ಲಿದ್ದಂಥ ನವಾಬುಗಳ ಜೊತೆ ವಾರನ್ನು ಮಾಡ್ತಾರೆ. ಸೊ ಅದೇ ಆ ವಾರನ್ನೇ ನಾವು ಪ್ಲಾಸಿ ಬಕ್ಸರ್ ವಾರ್ ಅಂತ ಹೇಳ್ತೀವಿ. ಆ್ಯಂಡ್ ಅದಾದಮೇಲೆ ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್ ಅನ್ನೋದು ಜಾರಿಗೆ ಬರುತ್ತೆ. ಅದೇನು ಅಂತ ಇವಾಗ ಹೇಳ್ತಾ ಹೋಗ್ತೀನಿ ನೋಡಿ. ಸೊ ಬ್ಯಾಟಲ್ ಆಫ್ ಪ್ಲಾಸಿ ಮೇನ್ ಕಾರಣಗಳು ದಸ್ತಕಗಳನ್ನು ದುರುಪಯೋಗ ಮಾಡ್ಕೊಳ್ಳೋದು. ಸೊ ಬೇಸಿಕಲಿ ಏನೂ ಟ್ಯಾಕ್ಸ್ ಕಟ್ದಿರ ಏನೇನು ಸರಕುಗಳಿದೆಯೋ ಅದನ್ನು ವಹಿವಾಟು ಮಾಡ್ತಾಯಿದ್ರು. ಸೊ ಅದು ಮಿಸ್ಯೂಸ್ ಆಫ್ ದಸ್ತಕ್ಸ್. ಆ್ಯಂಡ್ ಬ್ಲ್ಯಾಕ್ ರೂಮ್ ಟ್ರ್ಯಾಜಿಡಿ, ಸೊ ಕಪ್ಪು ಕೋಣೆ ದುರಂತ. ಸೊ 143 ಮೆಂಬರ್ಸ್ನ ಒಂದು ಕಪ್ಪು ಕೋಣೆಯಲ್ಲಿ ಹಾಕ್ತಾರೆ. ಅದರಲ್ಲಿ 120ಕ್ಕಿಂತ ಹೆಚ್ಚು ಜನ ಸಾಯ್ತಾರೆ. ಸೊ ಅದೊಂದು ಕಾರಣ ಆಗಿತ್ತು. ಆ್ಯಂಡ್ ಸಿರಾಜುದ್ದೌಲಾ ವರ್ಸಸ್ ರಾಬರ್ಟ್ ಕ್ಲೈವ್. ಸೊ ಇದೆಲ್ಲ ಕಾರಣ ಆಗಿದ್ದರಿಂದ ಸೊ ನವಾಬ್ ಆಗಿದ್ದಂಥ ಸಿರಾಜುದ್ದೌಲಾ ರಾಬರ್ಟ್ ಕ್ಲೈವ್ನ ಜೊತೆ ಯುದ್ಧ ಅನ್ನೋದು ಆಗುತ್ತೆ. ಸೊ ಮಿರ್ ಜಾಫರ್ ಬಿಕಮ್ಸ್ ದ ನವಾಬ್. ಸೊ ಬೇಸಿಕಲಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ದೊಡ್ಡ ಸೈನ್ಯನ ಕರ್ಕೊಬರ್ತಾರೆ ಪ್ಲಾಸಿಗೆ. ಆ್ಯಂಡ್ ಅದ್ರ ಜೊತೆಗೆ ಮಿರ್ ಜಾಫರ್, ಸಿರಾಜುದ್ದೌಲಾ ಕೆಳಗಡೆ ಇದ್ದಂಥ ಮಿರ್ ಜಾಫರ್ನು ಕರ್ಕೊಬರ್ತಾರೆ. ಸೊ ಡೆಫಿನೆಟ್ಲಿ ರಾಬರ್ಟ್ ಕ್ಲೈವ್ದೇ ಎತ್ತಿದ ಕೈ ಆಗುತ್ತೆ. ಆ್ಯಂಡ್ ಸಿರಾಜುದ್ದೌಲಾನ ಸಾಯಿಸ್ತಾರೆ. ಮಿರ್ ಜಾಫರ್ ಯಾರು ರಾಬರ್ಟ್ ಕ್ಲೈವ್ಗೆ ಹೆಲ್ಪ್ ಮಾಡಿರ್ತಾರೋ, ಅಂದರೆ ಬ್ರಿಟಿಷರ್ಗೆ ಹೆಲ್ಪ್ ಮಾಡಿರ್ತಾರೋ ಅವ್ರನ್ನ ನವಾಬನಾಗಿ ಮಾಡ್ತಾರೆ. ಸೊ ಸಿರಾಜುದ್ದೌಲಾ ನವಾಬ್ ಆಗಿರ್ತಾನೆ. ಸೊ ಇಷ್ಟೆಲ್ಲ ಕಾರಣ ಆಗಿದ್ದರಿಂದ ಸಿರಾಜುದ್ದೌಲಾ ಹಾಗೂ ಬ್ರಿಟಿಷರ ನಡುವೆ ಯುದ್ಧ ಅನ್ನೋದಾಗುತ್ತೆ. ಸಿರಾಜುದ್ದೌಲಾ ಸಾಯಿಸ್ತಾರೆ ಆ್ಯಂಡ್ ಮಿರ್ ಜಾಫರ್ನ ನವಾಬಾಗಿ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಈಗ ಬಕ್ಸರ್ ಕದನ ನೋಡೋಣ. ಸೊ ಮಿರ್ ಕಾಸಿಮ್ ಡ್ಯೂಟಿ ಫ್ರೀ ಬಿಸ್ನೆಸ್. ಸೊ ಬರೀ ಬ್ರಿಟಿಷರ್ಗಿದ್ದಿದ್ದು ಈಗ ಇಡೀ ಭಾರತೀಯರಿಗೆ ಒಂದು ಡ್ಯೂಟಿ ಫ್ರೀ, ಅಂದರೆ ಯಾವುದೇ ರೀತಿಯಾದಂಥ ಕಂದಾಯ ಅಥವಾ ಟ್ಯಾಕ್ಸ್ ಕಟ್ಟೋ ಅವಶ್ಯಕತೆ ಇಲ್ಲ ಅನ್ನೋ ಒಂದು ಪಾಲಿಸಿನ ಜಾರಿಗೆ ತರ್ತಾರೆ ಮಿರ್ ಕಾಸಿಮ್ ಅವರು. ಸೊ ಅದ್ರ ಜೊತೆಗೆ ಶಾ ಆಲಂ ಟು ಆ್ಯಂಡ್ ಸುಜಾವುದ್ದೌಲಾನು ಸೇರ್ಕೋತಾರೆ ಮಿರ್ ಕಾಸಿಮ್ ಅವರ ಜೊತೆ ಬ್ರಿಟಿಷ್ ಅವರ ನಡುವೆ ಹೋರಾಟ ಮಾಡೋದಕ್ಕೆ, ಯುದ್ಧನ ಮಾಡೋದಕ್ಕೆ. ಆಗ ಹೆಕ್ಟರ್ ಮುನ್ರೋ ಅವರು ಸೊ ಅವರ ಒಂದು ಸೈನ್ಯನ ಕರ್ಕೊಬರ್ತಾರೆ. ಸೊ ಇವರು ಬ್ರಿಟಿಷ್ ಅವ್ರದ್ದಾಗಿರ್ತಾರೆ. ಸೊ ಅವರ ಸೈನ್ಯನ ಕರ್ಕೊಬಂದು ಮಿರ್ ಜಾಫರ್ನ ಏನು ಮಾಡ್ತಾರಪ್ಪ ಅಂತಂದರೆ ಕೆಳಗಿಳಿಸಿ ಅವನ ಒಂದು ಮಗನಿಗೆ ಪೆನ್ಷನನ್ನು ಕೊಡ್ತಾರೆ. ಆಯಿತಾ? ಸೊ ಅದು ಬ್ಯಾಟಲ್ ಆಫ್ ಬಕ್ಸರ್. ಸೊ ಇವೆರಡೂ ಆದಮೇಲೆ, ಸೊ ಬ್ಯಾಟಲ್ ಆಫ್ ಬಕ್ಸರ್ ಆ್ಯಂಡ್ ಬ್ಯಾಟಲ್ ಆಫ್ ಪ್ಲಾಸಿ ಆದಮೇಲೆ ಬೆಂಗಾಲ್, ಬಿಹಾರ್, ಒಡಿಶಾ ಪ್ರಾವಿನ್ಸ್ ಆ್ಯಂಡ್ ಅವಧ್ ಇದೆಷ್ಟೂ ಯಾರ ಕೆಳಗಡೆ ಬಂತು? ಬ್ರಿಟಿಷರ ಅಧೀನದಲ್ಲಿ ಬಂತು. ಸೊ ಅವರಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೂ ಅದು ಸಾರ್ಥಕ ಆಗೋಯಿತು. ಓಕೆನಾ? ನೆಕ್ಸ್ಟ್ ಬರೋ ಅಂಥದ್ದೇ ಡ್ಯುಯಲ್ ಗವರ್ಮೆಂಟ್. ಸೊ ಇಷ್ಟು ಬ್ಯಾಟಲ್ ಆಫ್ ಪ್ಲಾಸಿ ಹಾಗೂ ಬಕ್ಸರ್ ಆದಮೇಲೆ, ಬ್ಯಾಟಲ್ ಆಫ್ ಬಕ್ಸರ್ ಆದಮೇಲೆ ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್ ಅನ್ನೋದು ಬರುತ್ತೆ. ಸೊ ರಾಬರ್ಟ್ ಕ್ಲೈವ್ ಅವರು ಮಾಡುವಂಥದ್ದು ಇದು ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್. ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್ ಅಗೇನ್ ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ತುಂಬ ಇಂಪಾರ್ಟೆಂಟ್. ಏನಿದು ಅಂತಂದರೆ ಇಬ್ಬರದು ಗವರ್ಮೆಂಟ್ ಇರುತ್ತೆ, ಬ್ರಿಟಿಷ್ ಅವ್ರದ್ದು ಹಾಗೂ ನವಾಬ್ ಅವ್ರದ್ದು. ಬಟ್ ಕೆಲಸ ಬೇರೆ ಬೇರೆ. ಬ್ರಿಟಿಷ್ ಅವ್ರದ್ದು ದಿವಾನಿ ರೈಟ್ಸ್ ಕಲೆಕ್ಟ್ ಮಾಡೋದು ಬೇಸಿಕಲಿ, ಅಂದರೆ ದುಡ್ಡು ಅವ್ರಿಗೆ ಹೋಗುತ್ತೆ, ಟ್ಯಾಕ್ಸು ಇದೆಲ್ಲ ಅವ್ರಿಗೆ ಹೋಗುತ್ತೆ. ಆಡ್ಮಿನಿಸ್ಟ್ರೇಷನ್ ಅಂದರೆ ಆಡಳಿತ ಏನಿದೆ ನೋಡ್ಕೊಳ್ಳೋ ಅಂಥದ್ದು, ಜಾಗೃತೆ ಮಾಡೋ ಅಂಥದ್ದು, ಜನಗಳಿಗೆ ಏನಾಗ್ತಾ ಇದೆ, ಏನಾದರೂ ಬೇಕಾ, ಸೊ ಈ ಥರದ ಆಡಳಿತ ಎಲ್ಲ ನವಾಬ್ ನೋಡ್ಕೊಳ್ಳೋ ಅಂಥದ್ದು. ಸೊ ಇಬ್ಬರೂ ಇರ್ತಾರೆ. ಅದನ್ನೇ ನಾವು ಇಬ್ಬರು ದ್ವಿಪ್ರಭುತ್ವ ಪದ್ಧತಿ ಅಂತ ಹೇಳೋದು. ಸೊ ಇಬ್ಬರೂ ಇರ್ತಾರೆ, ಬಟ್ ದುಡ್ಡೆಲ್ಲ ಒಬ್ರಿಗೆ ಹೋಗುತ್ತೆ. ಸೊ ಆಡಳಿತ ಇನ್ನೊಬ್ಬರನ್ನ ಮಾಡ್ತಾರೆ, ನ್ಯಾಯ ಆಡಳಿತ ಎಲ್ಲ ಇನ್ನೊಬ್ಬರು ಮಾಡ್ತಾರೆ. ಸೊ ಇದನ್ನು ನಾವು ಡ್ಯುಯಲ್ ಗವರ್ಮೆಂಟ್ ಅಂತ ಹೇಳ್ತೀವಿ. ಓಕೆನಾ ಮಕ್ಕಳೇ? ಎಸ್. ಸೊ ಇದು ದಿ ಆಡ್ವೆಂಟ್ ಆಫ್ ಯುರೋಪಿಯನ್ಸ್ದು ಕ್ವಿಕ್ ರಿವಿಷನ್ ಆಗಿದೆ. ಈ ಚಾಪ್ಟರ್ದು ಒನ್ ಶಾರ್ಟ್ ವಿಡಿಯೋ ಆಲ್ರೆಡಿ ನಾವು ಮಾಡಿದ್ದೀವಿ. ಸೊ ಇಡೀ ಚಾಪ್ಟರ್ ನೀವು ಓದಬೇಕು ಅಂತಂದರೆ ಕೆಳಗಡೆ ಇರೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಇಡೀ ಚಾಪ್ಟರ್ನ ನೀವು ಓದ್ಕೋಬೋದು.
ಆ್ಯಂಡ್ ಈ ಥರ ಇನ್ನಷ್ಟು ವೀಡಿಯೋಸ್ ಬೇಕು ಅಂತಂದರೆ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಈ ಥರದ್ದೇ ವೀಡಿಯೋ ಜೊತೆ ನಾನು ನೆಕ್ಸ್ಟ್ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್. ಬಾಯ್.